ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಪಾಸ್ಟ್ ಲೈಫ್ ರಿಗ್ರೆಷನ್ ಇದು ಎಷ್ಟು ಸತ್ಯ ಎಂಬುದರ ಬಗ್ಗೆ ಅನಂತ್ ಭಾಯಿಯವರು ಬಾಪೂಜಿಯವರಿಗೆ ಕೇಳುವ ಪ್ರಶ್ನೆ ಈ ರೀತಿ ಇದೆ. ಬಾಪೂಜಿ, ನಾನು ಬಹಳಷ್ಟು ಲೈಫ್ ರಿಗ್ರೆಷನ್ಗಳನ್ನು ನೋಡಿದ್ದೇನೆ. ಕೆಲವರು ತನ್ನನ್ನು ತಾನು ಕರ್ಣನಾಗಿದ್ದೆ ಎಂದು ಹೇಳಿಕೊಳ್ಳುತ್ತಾರೆ. ನಾನು ಅದು ಆಗಿದ್ದೆ, ಇದು ಆಗಿದ್ದೆ, ನಾನು ಕೃಷ್ಣನಾಗಿದ್ದೆ, ನನ್ನ ಹೈಟ್ ಇಷ್ಟಿತ್ತು ಅಷ್ಟಿತ್ತು ಅಂತೆಲ್ಲ ಪಾಸ್ಟ್ ಲೈಫ್ ರಿಗ್ರೆಷನ್ನಲ್ಲಿ ಆತ್ಮರು ಹೇಳುತ್ತಿರುತ್ತಾರೆ. ಇದೆಲ್ಲವೂ ನಿಜವೇ? ನಾವು ಎಷ್ಟು ನಂಬಬಹುದು? ಇನ್ನೊಂದು ನನ್ನ ಪ್ರಶ್ನೆ ಎಂದರೆ, ಪಾಸ್ಟ್ ಲೈಫ್ ರಿಗ್ರೆಷನಲ್ಲಿ ಸೂಕ್ಷ್ಮ ಜಗತ್ತಿನವರ ಇನ್ಫ್ಲೂಯೆನ್ಸ್ ಎಷ್ಟಿರುತ್ತದೆ? ಪಾಸ್ಟ್ ಲೈಫ್ ರಿಗ್ರೆಷನ್ನಲ್ಲಿ ಅವರ ಸಬ್ಕಾನ್ಷಿಯಸ್ ಮೈಂಡ್ನಿಂದಲೇ ವಿಷಯಗಳು ಹೊರಬರುತ್ತವೆಯೇ ಅಥವಾ ಬೇರೆಯ ಕಡೆಯಿಂದ ವಿಷಯಗಳನ್ನು ಹೊರತೆಗೆಯಲಾಗುತ್ತದೆಯೇ? ಇದನ್ನು ನಮಗೆ ತಿಳಿಸಿಕೊಡಿ ಅಂದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಪರಂ ಶಾಂತಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡುವಂತಹ ಆತ್ಮರ ಬಳಿಯೂ ಸಹ ಸೂಕ್ಷ್ಮ ಆತ್ಮರು ಇರುತ್ತಾರೆ. ಆ ಸೂಕ್ಷ್ಮ ಆತ್ಮಗಳು ರಿಗ್ರೆಷನ್ ಮಾಡಿಸಿಕೊಳ್ಳಲು ಬಂದಂತಹ ಆತ್ಮರ ಮೇಲೆ ಸೂಕ್ಷ್ಮ ಆತ್ಮಗಳು ರೇಸ್ ಹಾಕಿ ಸೂಕ್ಷ್ಮಕ್ಕೆ ಕೊಂಡೊಯ್ಯುತ್ತವೆ. ಸೂಕ್ಷ್ಮ ಶರೀರದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುವಂತಹ ರೆಕಾರ್ಡ್ಗಳನ್ನು ಸೂಕ್ಷ್ಮ ಆತ್ಮಗಳು ಇಮರ್ಜ್ ಮಾಡಿ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿಸಿಕೊಳ್ಳಲು ಬಂದಂತಹ ಆತ್ಮಗಳಿಂದ ಹೇಳಿಸುತ್ತವೆ. ಈ ರೀತಿ ಹೇಳುವಂತಹ ಆತ್ಮಗಳು ಸೂಕ್ಷ್ಮ ಶರೀರದವರೆಗೂ ಹೋಗುತ್ತವೆ. ಸೂಕ್ಷ್ಮ ಶರೀರದಲ್ಲಿ ಸಹ 7 ಆವರಣಗಳಿರುತ್ತವೆ. ಆತ್ಮರು 1ರಿಂದ 3ನೇ ಆವರಣದವರೆಗೂ ಹೋಗಬಲ್ಲರು. ಆದರೆ 5ನೇ ಆವರಣದವರೆಗೆ ಹೋಗಬೇಕೆನ್ನುವಷ್ಟರಲ್ಲಿ ಬಹಳ ಪ್ರಯತ್ನ ಮಾಡಬೇಕಾಗುತ್ತದೆ. ಈ ರೀತಿ ಸೂಕ್ಷ್ಮದಲ್ಲಿ ಕೆಲಸ ಮಾಡಿಸುವಂತಹ ಆತ್ಮರನ್ನು ನಾವು ಭೂತ ಪ್ರೇತಗಳೇ ಎಂದು ಹೇಳಬಹುದು. ರೇಸ್ ಹಾಕುವಂತಹ ಆತ್ಮಗಳು ಆ ಆತ್ಮರನ್ನು ಸಬ್ಕಾನ್ಷಿಯಸ್ ಮೈಂಡ್ವರೆಗೆ ಕರೆದೊಯ್ಯುತ್ತವೆ. ಇದರಲ್ಲಿ ಕೆಲವೊಂದು ಆತ್ಮರು ಸುಳ್ಳು ಹೇಳುವುದು ಉಂಟು. ಕಾರಣ, ಅವುಗಳಲ್ಲಿ ರೆಕಾರ್ಡ್ ಆಗಿರುವಂತಹ ವಿಷಯ ಕೂಡ ತಪ್ಪಾಗಿಯೇ ರೆಕಾರ್ಡ್ ಆಗಿರುತ್ತದೆ. ಏಕೆಂದರೆ ಹಿಂದಿನ ಜನ್ಮದ ಸಂಸ್ಕಾರ ಕರ್ಮಬಂಧನಗಳೆಲ್ಲವೂ ಅನೇಕ ಜನ್ಮಗಳಿಂದ ರೆಕಾರ್ಡ್ ಆಗಿ ಉಳಿದುಕೊಂಡಿರುವಂತಹ ಕಾರಣ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಬಹಳಷ್ಟು ಸುಳ್ಳು ರೆಕಾರ್ಡ್ಗಳು ಆಗಿದ್ದು ಆತ್ಮರು ಸುಳ್ಳನ್ನೇ ಹೇಳುತ್ತಾ ಹೋಗುತ್ತಾರೆ. ಕೆಲವೊಮ್ಮೆ ಯಾರು ಸಂಮೋಹನೆಗೆ ಒಳಗಾಗಿದ್ದು ಸೂಕ್ಷ್ಮದಲ್ಲಿ ಹೋಗಿ ಮಾತನಾಡುತ್ತಿದ್ದಾರೆಯೋ ಅವರೊಂದಿಗೆ ಸೂಕ್ಷ್ಮಕ್ಕೆ ಹೋಗಲು ಭೂತ ಪ್ರೇತ ಆತ್ಮರು ಸಹ ಜೊತೆಗೆ ಹೋಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಭೂತ ಆತ್ಮಗಳೇ ಮಧ್ಯ ಮಧ್ಯದಲ್ಲಿ ಸುಳ್ಳನ್ನು ನುಡಿಸುತ್ತಿರುತ್ತವೆ. ಅಂದರೆ ಒಮ್ಮೆ 1ನೆಯ ಭೂತ ಮಾತನಾಡಿದರೆ ಮಧ್ಯದಲ್ಲಿ 2ನೆಯ ಭೂತ ಬಂದು ಮಾತನಾಡುತ್ತದೆ. ಮತ್ತೆ ಅದರ ಮಧ್ಯದಲ್ಲಿ 3ನೆಯ ಭೂತ ಮಧ್ಯದಲ್ಲಿ ಮಾತನಾಡುತ್ತಿರುತ್ತದೆ. ಅನೇಕ ಭೂತ ಪ್ರೇತಗಳು ಇಲ್ಲಿ ಕುಳಿತಿದ್ದು ಅವುಗಳ ಮೇಲೆ ಎಷ್ಟೇ ರೇಸ್ ಹಾಕಿದರೂ ಅವು ಹೊರಬರುವುದೇ ಇಲ್ಲ. ಸೂಕ್ಷ್ಮದಲ್ಲಿ ಭೂತಗಳು ಹೋಗಿ ಕುಳಿತಿವೆ ಎಂದು ಗೊತ್ತಾದರೂ ಸಹ ಇವರು ಏನನ್ನೂ ಮಾಡಲಾಗುವುದಿಲ್ಲ. ಏಕೆಂದರೆ ಇವರಲ್ಲಿ ಅಷ್ಟು ಸಾಮರ್ಥ್ಯವೇ ಇರುವುದಿಲ್ಲ. ಬಹಳಷ್ಟು ಆಳಕ್ಕೆ ಇಳಿಯಬೇಕೆಂದರೆ ಕಾರಣ ಶರೀರಕ್ಕೆ ಹೋಗಬೇಕಾಗುತ್ತದೆ. ಅಲ್ಲಿಯವರೆಗೆ ಇವರು ಹೋಗುವುದೇ ಇಲ್ಲ. ಸೂಕ್ಷ್ಮ ಶರೀರಕ್ಕೆ 7 ಲೇಯರ್ಗಳಿವೆ. ಅಲ್ಲಿ ಅನೇಕ ಜನ್ಮಗಳ ರೆಕಾರ್ಡ್ ಉಳಿದುಕೊಂಡಿರುತ್ತದೆ. ಇವರು 3ನೆಯ ಲೇಯರ್ವರೆಗೆ ಮಾತ್ರ ಹೋಗಬಹುದು. ಪಾಸ್ಟ್ ಲೈಫ್ ರಿಗ್ರೆಷನ್ ಒಂದು ದೊಡ್ಡ ಉದ್ಯೋಗವೇ ಆಗಿಬಿಟ್ಟಿದೆ. ಹೇಗೆ ಭೂತ ಬಿಡಿಸುವವರು ತಮ್ಮ ಬಳಿಯೂ ಸಹ ಅನೇಕ ಭೂತಗಳನ್ನು ಇಟ್ಟುಕೊಂಡಿರುತ್ತಾರೆಯೋ, ಮನುಷ್ಯರಲ್ಲಿ ಭೂತ ಪ್ರವೇಶ ಮಾಡಿದಾಗ ಇವರ ಬಳಿ ಇರುವ ಎಲ್ಲ ಭೂತಗಳು ಆ ಮನುಷ್ಯ ಆತ್ಮನನ್ನು ಸುತ್ತುವರೆದು ಎಲ್ಲ ಭೂತಗಳು ಸೇರಿಕೊಂಡು ಒಳಗಿರುವ ಭೂತಗಳನ್ನು ಮಾತನಾಡಿಸಿ ಅವುಗಳಿಂದ ಎಲ್ಲ ವಿಷಯಗಳನ್ನು ಹೊರತೆಗೆದು ಆ ಭೂತಗಳನ್ನು ಹೊರಗೆ ಎಳೆಯುವ ಪ್ರಯತ್ನ ಮಾಡುತ್ತಾರೆಯೋ ಅವರಂತೆ ಈ ಪಾಸ್ಟ್ ಲೈಫ್ ಮಾಡುವವರು ಸಹ ಉದ್ಯೋಗ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅರ್ಧಕ್ಕರ್ಧ ಸುಳ್ಳೇ ತುಂಬಿರುತ್ತದೆ. ಏಕೆಂದರೆ ಹೆಚ್ಚಿನ ಸಂಖ್ಯೆಯ ಆತ್ಮರಲ್ಲಿ ಭೂತ ಪ್ರೇತಗಳು ಕುಳಿತಿರುತ್ತವೆ ಮತ್ತು ಆ ಭೂತ ಪ್ರೇತಗಳು ಸುಳ್ಳನ್ನೇ ಹೇಳುತ್ತವೆ.
ಕೆಲ ಆತ್ಮರಂತೂ ತಾನು ಕೃಷ್ಣನ ತಾಯಿ ಯಶೋದೆಯಾಗಿದ್ದೆ ಎಂತೆಲ್ಲ ಹೇಳುತ್ತಾರೆ. ಯಶೋದೆಯು ಬಹಳ ಶ್ರೇಷ್ಠ ಆತ್ಮಳಾಗಿದ್ದಳು. ಜನ ಬಾಯಿಗೆ ಬಂದಿದ್ದೆಲ್ಲ ಮಾತನಾಡುತ್ತಿದ್ದಾರೆ. ಇಂಥವರನ್ನು ನಂಬಬಾರದು. ಕೆಲವೊಮ್ಮೆ ಏಂಜಲ್ಗಳು ಹೇಳಿದ್ದು ಸಹ ಸರಿ ಇರುವುದಿಲ್ಲ. ಆ ಏಂಜಲ್ಗಳು ಸಹ ಸತೋಪ್ರಧಾನ ಆತ್ಮಗಳಾಗಿರುವುದಿಲ್ಲ. ಇಲ್ಲಿಂದ ಶರೀರ ಬಿಟ್ಟು ಹೋದಂತಹ ಆತ್ಮ ಮೇಲಿನಿಂದ ಬಂದು ಹೇಳಿದರೆ ಅವರ ಹಳೆಯ ಸಂಸ್ಕಾರಗಳೇ ಮಾತನಾಡುತ್ತಿರುತ್ತವೆ. ಏಂಜಲ್ಗಳು ಮೇಲಿನ ಲೋಕದಿಂದ ಬಂದಿದ್ದಾರೆ ಅನ್ನುತ್ತಾರೆ ಜನ. ಆದರೆ ಮೇಲಿನ ಲೋಕಗಳು ಅಂದರೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ ಮತ್ತು ಪರಂಧಾಮಗಳಲ್ಲಿ ಇರುವಂತಹ ಶ್ರೇಷ್ಠ ಆತ್ಮರು ನಮ್ಮ ಲೋಕಕ್ಕೆ ಅವರು ಬರಲು ಇಚ್ಛಿಸುವುದೇ ಇಲ್ಲ. ಶ್ರೇಷ್ಠ ಆತ್ಮರು ಕೆಳಗೆ ಬರುವುದಿಲ್ಲ. ಬರುವ ಬಹಳಷ್ಟು ಆತ್ಮರು ತಮೋಪ್ರಧಾನ ಆತ್ಮರೇ ಆಗಿರುತ್ತಾರೆ. ಈ ಆತ್ಮರು ಭೂಮಿಯಿಂದ ಮೇಲೆ ಹೋಗಲು ಸಾಧ್ಯವೇ ಇಲ್ಲ. ಹೀಗಾಗಿ ಅವರು ಕೆಳಗಿನ ಲೋಕಕ್ಕೆ ಬರುತ್ತಿರುತ್ತಾರೆ. ಇವರೆಲ್ಲ ನಾಸ್ತಿಕ ಕ್ಯಾಟಗರಿಯ ಆತ್ಮರಾಗಿದ್ದು ಮೇಲೆ ಹೋಗಲಿಕ್ಕೆ ಇವರ ಬಳಿ ಪವರ್ ಇರುವುದಿಲ್ಲ. ನಾಸ್ತಿಕ ಆತ್ಮ ಹಾಗೂ ವಿಧರ್ಮಿ ಆತ್ಮರಲ್ಲಿ ಹೆಚ್ಚು ಅಂತರವೇ ಇಲ್ಲ. ಹೀಗಾಗಿ ಆತ್ಮಗಳು ಹಿಂದೂ ಧರ್ಮದ ಆತ್ಮರಲ್ಲಿ ಅನೇಕ ವಿಧರ್ಮಿ ಆತ್ಮಗಳು ಸೇರಿಕೊಳ್ಳುತ್ತವೆ. ಸಾಯಿಬಾಬಾನ ಬಳಿ ಮುಸಲ್ಮಾನ್ ಧರ್ಮದ ಕೋಟ್ಯಾನುಕೋಟಿ ಆತ್ಮಗಳು ತುಂಬಿಕೊಂಡಿವೆ. ಸಾಯಿಬಾಬಾ ಮಂದಿರಕ್ಕೆ ಹೋದಾಗ ಆ ಆತ್ಮಗಳೇ ಮನುಷ್ಯನ ಶರೀರದಲ್ಲಿ ಪ್ರವೇಶ ಮಾಡುತ್ತವೆ. ಇಂತಹ ಆತ್ಮರನ್ನು ಹಿಪ್ನಟೈಸ್ ಮಾಡಿ ಮಾತನಾಡಿಸಿದರೆ ಮನುಷ್ಯ ಆತ್ಮನನ್ನು ಹಿಂದೆ ತಳ್ಳಿ ಒಳಗಿರುವ ಭೂತ ಪ್ರೇತಗಳೇ ಮಾತನಾಡುತ್ತವೆ ಮತ್ತು ಆ ಆತ್ಮಗಳು ಸುಳ್ಳನ್ನೇ ಹೇಳುತ್ತವೆ. ಇದೆಲ್ಲವೂ ಅಸತ್ಯವಾದುದು. ಎಲ್ಲವೂ ಒಂದು ಉದ್ಯೋಗವೇ ಆಗಿಬಿಟ್ಟಿದೆ ಅಷ್ಟೇ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो